ಎರಡನೇ ದಿವಸ ನಾವು ರೆಡಿ ಆಗಿಬಿಟ್ಟು ಅವರ ರೆಸಾರ್ಟ್ ಪ್ರೆಸೆಂಟೇಷನ್ ಕೇಳೋಕ್ಕೆ ಅಂತ ಬಂದ್ವಿ. ಯಾಕೆ ಅಂತ ಹೇಳಿದರೆ ಅದು ನಮಗೆ $1,500 ರೆಸಾರ್ಟ್ ಕ್ರೆಡಿಟ್ ಕೊಡ್ತಾಯಿದ್ರು ಅವರು. 1.5 ಗಂಟೆ ಪ್ರೆಸೆಂಟೇಷನನ್ನು ಬ್ರೇಕ್ಫಾಸ್ಟ್ ಮತ್ತು ರೆಸಾರ್ಟ್ ಸ್ವಲ್ಪ ಮಟ್ಟಿಗೆ ಸುತ್ತಾಡೋದ್ರ ಮೂಲಕ ಈ ಪ್ರೆಸೆಂಟೇಷನನ್ನು ಮುಗಿಸ್ಕೊಂಡ್ವಿ ನಾವು. ನಮ್ಮ 2 ಅದರ್ ಫ್ಯಾಮಿಲೀಸ್ ಇದ್ದದ್ರಿಂದ ನಮಗೆ ತುಂಬ ರೆಸಾರ್ಟ್ ಒಳಗಡೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿ ಅಪಾರ್ಚುನಿಟಿ ಸಿಕ್ತು. ಮಕ್ಕಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಫೇಸ್ ಪೇಂಟಿಂಗ್ ಕೂಡ ಮಾಡಿದರು ಅವರು. ಅದಾದಮೇಲೆ ನಾವು $1,500 ಕ್ರೆಡಿಟ್ ಸಿಕ್ಕಿದ್ರಿಂದ ಸ್ಪಾ ಆ್ಯಕ್ಟಿವಿಟಿಗೆ ಹೋಗೋದು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಅಲ್ಲಿಯ ಆ್ಯಂಬಿಯನ್ಸನ್ನು ಎಂಜಾಯ್ ಮಾಡುವಂಥದ್ದು. ಇದು ಹೋಲಿಸ್ಟಿಕ್ ಮಸಾಜ್ ಅಂತ ಮಾಡ್ತಾರೆ ಅವರು. ಮಸಾಜ್ ಟೈಮಲ್ಲಿ ಇಟ್ ಈಸ್ ಸೋ ರಿಜುವಿನೇಟಿಂಗ್ ಅಂತಲೇ ಹೇಳ್ಬೋದು. ಹಾಟ್ ಕಂಪ್ರೆಷನ್ ಕೊಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಅದಾದಮೇಲೆ ನಾವು ವಾಟರ್ ಆ್ಯಕ್ಟಿವಿಟೀಸಿಗೆ ಹೋದ್ವಿ. ಇಲ್ಲಿ ವಾಟರ್ ಸ್ಲೈಡ್ಸ್ ಅಂತೂ ತುಂಬಾ ಎಕ್ಸೈಟಿಂಗ್ ಇತ್ತು. ನಾವು ಒಂದು ಸಲ ಮಾಡೋಕ್ಕೆ ತುಂಬ ಹೆದರ್ಕೊಂಡ್ವಿ. ಅದಾದಮೇಲೆ 4-5 ಬಾರಿ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇನ್ನೊಂದು ಎಕ್ಸೈಟಿಂಗ್ ಆ್ಯಕ್ಟಿವಿಟಿ ಅಂದರೆ ವೇವ್ ಸಿಮ್ಯುಲೇಟರ್ ಬಾಡಿ ಬೋರ್ಡಿಂಗ್. ನೀರು ತುಂಬ ಪುಷ್ ಮಾಡ್ತಾ ಇರತ್ತೆ ನಿಮ್ಮನ್ನು. ಬೋರ್ಡಲ್ಲಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲೇ ಹ್ಯಾಂಗ್ ಅರೌಂಡ್ ಮಾಡಬೇಕಾಗತ್ತೆ. ಇಟ್ ವಾಸ್ ಸೋ ಅಮೇಝಿಂಗ್. ಪ್ಲೆಸೆಂಟ್ ವಾತಾವರಣ ಇರಬೇಕಾದ್ರೆ ಪಿನ್ಯಾ ಕೊಲಾಡ ಹಾಗೇನು ಕುಡಿದ್ಬಿಟ್ಟು ನಾವು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಈವ್ನಿಂಗ್ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಜೊತೆಗೆಲ್ಲ ಕಳೆದ್ವಿ. ಬೀಚಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇದ್ಬಿಟ್ಟು ಗರ್ಲ್ಸ್ ಟಾಕ್ ಎಲ್ಲ ಮಾಡಿಬಿಟ್ಟು ವಾಪಸ್ ರೂಮಿಗೆ ಬಂದ್ವಿ. ಬರ್ತಾ ನಮ್ಮ ರೂಮಿನ ಎದುರುಗಡೆನೇ ಒಂದು ಅದ್ಭುತವಾದಂಥ ಇಂಡಿಯನ್ ಮದುವೆ ನಡೀತಾ ಇತ್ತು. ಇದು ಪಂಜಾಬಿಗಳು ಮಾಡ್ಕೊಂಡಿರುವಂತಹ ಡೆಸ್ಟಿನೇಷನ್ ವೆಡ್ಡಿಂಗ್ ಇದು. ಈ ಮದುವೆ 3 ದಿವಸಗಳ ಕಾಲ ಅದ್ಭುತವಾಗಿ ನಡೀತು. ಅದನ್ನು ವಿಟ್ನೆಸ್ ಮಾಡೋ ಅಂಥ ಅವಕಾಶ ನಮ್ಗೆ ಅದಾಗಿ ಫ್ರೆಶನ್ ಅಪ್ ಆಗಿ ಈಗ ನಾವು ಹೋಗ್ತಿರುವಂಥದ್ದು ಒಂದು ಸ್ಪೆಷಲ್ ರೆಸ್ಟೋರೆಂಟ್. ಇದು ಇಂಡಿಯನ್ ರೆಸ್ಟೋರೆಂಟ್ ಗೊತ್ತಾ. ಇಲ್ಲಿ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಹೋಗದೆ ಹೋದರೆ ಕ್ಯಾನ್ಸಲೇಷನ್ ಫೀನೂ ಕಟ್ಟಬೇಕಾಗತ್ತೆ. ಇಲ್ಲಿ ನಮ್ಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸಾಬುದಾನ ವಡ, ಆಲ್ ದ ಡೆಸರ್ಟ್ಸ್, ಅಗೇನ್ ದ ಡ್ರಿಂಕ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ 3 ಫ್ಯಾಮ್ಲೀಸಲ್ಲಿ 2 ಮಕ್ಕಳ ಬರ್ಡೇ ಕೂಡ ಇತ್ತು. ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ ನಮ್ಮ 2ನೇ ದಿನವನ್ನು ಎಂಡ್ ಮಾಡ್ತಾಯಿದ್ವಿ. ಬಿಫೋರ್ ಎಂಡಿಂಗ್ our second day, we wanted to explore the night life here in the resort. ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದ್ವಿ. With that feeling, we ended our second day here in the Grand Moon Palace.